ನಿಮ್ಮ ಹೆಸರು? ಬಸವರಾಜ. ನಿಮ್ಮದು? ಚೈತ್ರ. ಓಕೆ. ನಿಮ್ಮದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಲವ್ ಮ್ಯಾರೇಜಾ. ಸೊ ಫಸ್ಟ್ ಪ್ರಪೋಸ್ ಮಾಡಿದ್ದು ಯಾರು ನಿಮ್ಮಿಬ್ಬರಲ್ಲಿ? ನೀವಾ? ಏನಂತ ಪ್ರಪೋಸ್ ಮಾಡಿದ್ರಿ? ಹೆಂಗೆ ಪ್ರಪೋಸ್ ಮಾಡಿದ್ರಿ? ಮೊಬೈಲ್ ಕೊಟ್ಟಿದ್ದಷ್ಟೇ. ಮೊಬೈಲ್ ಕೊಟ್ಟಿದ್ರಿ ಅಷ್ಟೇನಾ? ಮೊಬೈಲ್ ಕೊಟ್ಟಿದ ತಕ್ಷಣ ನೀವು ಬಿದ್ದೋಗ್ಬಿಟ್ರಾ? ಇಲ್ಲ, ನಮ್ದು ಇನ್ಸ್ಟಾಗ್ರಾಮ್ ಲವ್. ಇನ್ಸ್ಟಾಗ್ರಾಮ್ ಲವ್ವಾ? ಓಕೆ ಓಕೆ. ಈಗ ನೀವು ಲವ್ ಮ್ಯಾರೇಜ್ ಬೆಸ್ಟ್ ಅಂತೀರಾ ಅರೇಂಜ್ ಮ್ಯಾರೇಜ್ ಬೆಸ್ಟ್ ಅಂತೀರಾ? ನಾವು ಜೀವನ ಚೆನ್ನಾಗಿರೋದು ನೋಡಿ ಲವ್ ಮ್ಯಾರೇಜೇ ಬೆಸ್ಟು ಅಂತ. ಹೌದಾ? ನಿಮ್ಮದು ಲವ್ ಮ್ಯಾರೇಜ್? ಲವ್ ಮ್ಯಾರೇಜಾ? ಸೊ ನಿಮ್ಮಿಬ್ಬರಲ್ಲಿ ಯಾರು ತುಂಬ ಜೋರಿರೋರು ಯಾರು? ನಾನೇ. ನೀನುವಾ? ಅವ್ರಿಗೆ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಸಾಫ್ಟ್ ಅಂತ ಅಲ್ವಾ? ಬಾಯಿ ಅವ್ರದ್ದು ದೊಡ್ಡದು ನಂದು ಚಿಕ್ಕದು. ಅವ್ರದ್ದು ಬಾಯಿ ದೊಡ್ಡದು ನಂದು ಚಿಕ್ಕದು. ಓಕೆ. ನಿಮಗೆ ಈಗ ಸಿಟಿ ಜೀವನ ಬೆಸ್ಟ್ ಅಂತೀರಾ ಹಳ್ಳಿ ಲೈಫ್ ಬೆಸ್ಟ್ ಅಂತೀರಾ? ಹಳ್ಳಿ ಲೈಫ್. ಹಳ್ಳಿ ಲೈಫ್ ಯಾಕೆ? ಜಾಸ್ತಿ ಖರ್ಚಿರಲ್ಲ. ಖರ್ಚಿರಲ್ಲ. ಸಿಟಿ ಅಂದರೆ ಜಾಸ್ತಿ ಖರ್ಚಾಗುತ್ತೆ. ಹಾಂ. ನಿಮಗೆ? ನಮಗೆ ಸಿಟಿ ಲೈಫು. ಓಕೆ. ನಿಮ್ಮಿಬ್ಬರ ಲೈಫಲ್ಲಿ ಬೆಸ್ಟ್ ಮೂಮೆಂಟ್ ಆ್ಯಂಡ್ ವರ್ಸ್ಟ್ ಮೂಮೆಂಟ್ ಅಂದರೆ ಯಾವುದು? ಬೆಸ್ಟ್ ಮೂಮೆಂಟ್ ಯಾವುದು ಫಸ್ಟ್ ಹೇಳ್ಬಿಡಿ, ವರ್ಸ್ಟ್ ಆಮೇಲೆ ಹೇಳೋಣ. ಬೆಸ್ಟ್ ಮೂಮೆಂಟ್ ಅಂದರೆ ನನ್ನ ಮಗಳು ಹುಟ್ಟಿದ್ದು. ಓಕೆ. ವರ್ಸ್ಟ್ ಮೂಮೆಂಟ್ ಅಂತ ಯಾವುದೂ ಇಲ್ಲ. ವರ್ಸ್ಟ್ ಮೂಮೆಂಟ್ ಇಲ್ವಾ? ಯಾವುದು ಲೈಫಲ್ಲಿ ಇಲ್ಲ. ಓಕೆ. ನಿಮ್ಮಿಬ್ರಿಗೆ ಜಗಳ ಆಗುತ್ತಲ್ಲ ಆವಾಗ ಫಸ್ಟ್ ಸಾರಿ ಕೇಳೋದು ಯಾರು? ನೀವೇ ಕೇಳೋದಾ? ನೀವು ಕೇಳಲ್ವಾ? ಕೇಳಲ್ಲ. ಮೇಂಟೈನ್ ಅವರೇ ಮಾಡ್ತಾ ಇದ್ದಾರೆ ಅಂತ ಅರ್ಥ ಇದ್ರಲ್ಲೇ ಗೊತ್ತಾಗುತ್ತೆ. ನಿಮ್ಗೆ ಯಾಕೆ ಬೇಕದು? ಹೆಣ್ಮಕ್ಳು ಸ್ಟ್ರಾಂಗ್ ಅಲ್ಲ. ಹೂವಿನಂತ ಹುಡುಗ ನಾನು ತುಂಬಾ ಮೃದು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ರಾಂಗ್ ಗುರು. ಪ್ರೀತಿಲಿ ಜಾಸ್ತಿ ಮೋಸ ಹೋಗೋದು ಯಾರು, ಹುಡುಗನ ಹುಡುಗಿನ? ನಿಮಗೆ ಫಸ್ಟ್ ಕೇಳ್ತೀನಿ. ಆಬ್ವಿಯಸ್ಲಿ ಇಬ್ರು. ಇಬ್ರು ಫಸ್ಟ್ ಅಂದ್ರೆ ಜಾಸ್ತಿ ಮೋಸ ಹೋಗೋರು ಯಾರು? ಜಾಸ್ತಿ ಅಂದರೆ ಹುಡುಗಿರು. ಹುಡುಗಿರು. ಪಾ ನೀವು? ಸೇಮ್ ಅಕ್ಕ. ಹುಡುಗಿರ ಮೋಸ ಹೋಗ್ತಾರಾ? ಪ್ರೀತಿಲಿ ಜಾಸ್ತಿ ಮೋಸ ಹೋಗೋದು ಹುಡುಗಿರು, ಹುಡುಗರಲ್ಲ, ನೆನ್ಪಿಟ್ಕೊಳ್ಳಿ. ನಮಗೆಲ್ಲ ಗೊತ್ತಾಗೋಯ್ತು. ಈಗ ತಮಿಳ್ನಾಡು CM ಆಕ್ಟರ್ ವಿಜಯ್ ಅಲ್ವಾ? ಕರ್ನಾಟಕದಲ್ಲಿ CM ಯಾರಾಗಬೇಕು ಅಂತ ಆಕ್ಟರಲ್ಲಿ? ಉಪೇಂದ್ರ ಅವರು. ನನಗೆ ಗೊತ್ತಿದೆ ಅಂತ ಗೊತ್ತಿರೋನ್ಗೆ ಏನು ಗೊತ್ತಿರಲ್ಲ, ತನಗೆ ಗೊತ್ತಿಲ್ಲ ಅಂತ ಗೊತ್ತಿರೋನ್ಗೆ ಎಲ್ಲ ಗೊತ್ತಿರುತ್ತೆ. ಪ್ರಜಾಕೀಯದಾ? ನಿಮಗೆ? ನಮ್ಮ ಕಿಚ್ಚ ಸುದೀಪ್. ಕಿಚ್ಚ ಸುದೀಪ್ ಜೈ. ನಿಂಗೆ? ಅವಳಿಗೆ ಯಾರು ಬೇಡ ಅಂತ. ಓಕೆ. ಲೈಫಲ್ಲಿ ಏನೊಂದು ಬೇಕಾದ್ರೂ ಬಿಡ್ತೀನಿ, ಇದೊಂದು ಬಿಡಕ್ಕಾಗಲ್ಲ ಅಂದ್ರೆ ಏನು? ಫ್ಯಾಮಿಲಿನ ಬಿಡಕ್ಕಾಗಲ್ಲ. ಯಪ್ಪ ಚೈತ್ರ ಅವರೇ ಹಂಗೆ ಸ್ಮೈಲ್ ಕೊಡ್ತಿದ್ದಾರೆ ಚೈತ್ರ ಅವರು. ಓಕೆ. ನೀವು? ನನ್ನ ಗಂಡ, ನನ್ನ ಮಗಳು ಅಷ್ಟೇ. ಓಕೆ. ಇವಾಗ ದೇವ್ರ ಪ್ರತ್ಯಕ್ಷ ಆಗಿ ಒಂದು 3 ವರ ಕೇಳಿದ್ರೆ ಏನು ಕೇಳ್ತೀರಾ ದೇವ್ರ ಹತ್ರ? ನಾನು ನನ್ನ ಮಗಳಿಗೆ ಚೆನ್ನಾಗಿ ಲೈಫಲ್ಲಿ ಸೆಟ್ಲ್ ಆಗಂಗೆ ದುಡ್ಡು ಕೊಡಪ್ಪ, ಆಮೇಲೆ ನನ್ನ ಗಂಡನಿಗೆ ಆರೋಗ್ಯ ಕೊಡಪ್ಪ ಅಂತ ಕೇಳ್ತೀನಿ. 2 ಆಯ್ತು. ಇನ್ನೊಂದು ನೀವೇನು ಕೇಳಲ್ವಾ? ಗಂಡ ಹೆಂಡತಿ ಸೇರಿ 3 ವರ ಕೇಳ್ತಿರೋದು ಅವನು. ಗಂಡ ಹೆಂಡತಿ ಸೇರಿ 2 ಆಲ್ರೆಡಿ ಕೇಳ್ಬಿಟ್ಟಿದ್ದಾರೆ ಅವರು. ಇನ್ನು 1 ವರ ಇದೆ ನಿಮಗೆ. ಅಷ್ಟ್ರಲ್ಲಿ ದೇವ್ರು ಹೋಗಿರ್ತಾನೆ ಈಗ ವಾಪಸ್ಸು. ಏನಿಲ್ಲ, ಯಾವುದು ಕಿರಿಕಿರಿ ಇರ್ಲಾರ್ದೇ ಜೀವನದಲ್ಲಿ ನೆಮ್ಮದಿ ಕೊಡಪ್ಪ ಅಂತ ಕೇಳ್ತೀವಿ ಅಷ್ಟೇ. ನೀವು ಇದುವರೆಗೂ ಹೇಳಲಿಕ್ಕೆ ಆಗದೆ ಇರೋ ಸುಳ್ಳು ಅಂದ್ರೆ ಯಾವುದು? ಇದುವರೆಗೆ ಹೇಳಲಿಕ್ಕೆ ಸುಳ್ಳು ಯಾವುದೂ ಇಲ್ಲ. ಎಲ್ಲ ಹೇಳ್ಬಿಟ್ಟಿದ್ದೀರಾ. ಆದ್ರೆ ಬೇಗ ಹೇಳಲ್ಲ. ಸುಳ್ಳು ಹೇಳ್ಬಿಟ್ಟಿದ್ದಾರೆ. ಬೇಗ ಹೇಳೋದೇ ಇಲ್ಲ. ಓಕೆ. ನೀವು ಕಂಡಿಡ್ ಬಿಡ್ತೀರಾ? ಫಸ್ಟ್ ಕಂಡಿಡಿದಾರು ಸುಳ್ಳು ಹೇಳ್ತಿದ್ದಾರೆ ಅಂತ. ಸುಳ್ಳು ಹೇಳಿದ್ದೀನಿ ಅಂತ ಅವಳಿಗೆ ಆಲ್ರೆಡಿ ಗೊತ್ತಾಗೋಗ್ಬಿಟ್ಟಿರ್ತೈತೆ. ಅವ್ರು ಅಷ್ಟು ಬೇಗ ಬಿಟ್ಕೊಡ್ತಾರೆ. ಹಂಗೆ. ನಾವು ಬಾಯಿ ಬಡಿಕೆ. ಈಗ 1 ಕೋಟಿ ಲಾಟ್ರಿ ಹೊಡೆದ್ರೆ ಏನ್ ಮಾಡ್ತೀರಾ? 1 ಕೋಟಿ ಲಾಟ್ರಿ ಹೊಡೆದ್ರೆ ಏನು ಮಾಡಲ್ಲ, ಹಾಸ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ದುಡ್ಡು ಮೇಲೆ ಮಲ್ಕೊಂಡ್ಬಿಡ್ತೀರಾ? ಪ್ರೇಕ್ಷಾ ನೀವು ಏನ್ ಮಾಡ್ತೀರಾ 1 ಕೋಟಿ ಹೊಡೆದ್ರೆ? 1 ಕೋಟಿ ಬಂದ್ರೆ ಏನ್ ಮಾಡ್ತೀಯಾ? ಕ್ಯಾಡ್ಬರಿ ತಗೊಂತಾಳೆ ಅಷ್ಟೇ. ಓಕೆ. ನೀವು? ಅರ್ಧೆ ಲೈಫಲ್ಲಿ ಎಷ್ಟು ಸೆಟ್ಲ್ ಆಗಬೇಕು ಸೆಟ್ಲ್ ಆಗೋದು. ಉಳ್ಕೋದನ್ನ ಎಂಜಾಯ್ ಮಾಡೋಕ್ಕಾಗುತ್ತೋ ಅಷ್ಟು ಎಂಜಾಯ್ ಮಾಡೋದು. ಎಷ್ಟು ಎಂಜಾಯ್ ಮಾಡಿಬಿಡ್ತೀರಾ? ಆಲ್ ರೈಟ್. ಓಕೆ. ನಿಮ್ಮ ರಿಲೇಷನ್ಸ್ಗಳ ಬಗ್ಗೆ ಏನು ಹೇಳ್ತೀರಾ? ಸಂಬಂಧಿಕರ ಬಗ್ಗೆ? ಸಂಬಂಧಿಕರು ಏನಂದ್ರೆ ನರಿಗಳ ಥರ. ಜೊತೆಲೇ ಇರ್ತಾರೆ, ಜೊತೆಲೇ ಹಾಕ್ಬಿಡ್ತಾರೆ. ಹಂಗೆ. ನೀವು? ವರ್ಸ್ಟ್. ಸಂಬಂಧಿಕರು ಯಾರೂ ಆಗೋದಿಲ್ಲ, ಎಲ್ಲರೂ ಚಪ್ಪಲಿ ಕೆಳಗಡೆನೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ.
ಈಗ ನಿಮ್ದಿಬ್ರು ಲವ್ ಮ್ಯಾರೇಜ್ ಅಲ್ವಾ? ಸೊ ಒಂದು ಕ್ಯೂಟಾಗಿ ಒಂದು ಪ್ರಪೋಸ್ ಮಾಡಿ ನೋಡೋಣ ನಿಮ್ಮ ವೈಫ್ಗೆ. ಹೆಂಗ್ ಪ್ರಪೋಸ್ ಮಾಡ್ತೀರಾ? ಯಾವ ಥರ ಅಂದ್ರೆ ನನ್ ಕೇಳಿದ್ರೆ ಕ್ಯೂಟಾಗಿ ಪ್ರಪೋಸ್ ನಮ್ಮ ಮನೆಯವ್ರು ಒಂದಿನ ಅಲ್ಲ, ಪ್ರಪೋಸ್ ಮಾಡಿ ಆಯ್ತು. ಹೆಂಗ್ ಪ್ರಪೋಸ್ ಮಾಡ್ತೀರಾ? ರೋಸಾ ತಗೊಬನ್ನಿ ಇದ್ರೆ. ವೈಫ್ಗೆ ಪ್ರಪೋಸ್ ಮಾಡ್ಬೇಕಂತ ರೋಸ್ನ ಕಿತ್ಕೊಂಬಂದ್ಬಿಟ್ಟಿದ್ದಾರೆ. ಓಕೆ, ಪ್ರಪೋಸ್ ಮಾಡಿ ಆಯ್ತಾ, ನಾವ್ ಈ ಕಡೆ ಬರ್ತೀವಿ. ಈ ಪ್ರೀತಿಯನ್ನು